ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗ ಯಾಕೆ. ಸೊ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಅಂತ ಹೊರಟಿರೋ ಟಾಪಿಕ್ ಬಂದು ಸುಚೇತಾ ಕೃಪಲಾನಿ ಅಂತ. ಸೊ ಭಾರತ ಕಂಡಂತಹ ಒಂದು ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ, ಅದು ಕೂಡ ಮಹಿಳಾ ಹೋರಾಟಗಾರರಲ್ಲಿ ಮುಂಚೂಣಿಯಲ್ಲಿದ್ದಂತಹ ಒಂದು ವ್ಯಕ್ತಿತ್ವ ಅಂದ್ರೆ ಅದುವೇ ಸುಚೇತಾ ಕೃಪಲಾನಿ. ಇತ್ತೀಚೆಗೆ ಜೂನ್ 25 ಅವರ ಹುಟ್ಟು ಹಬ್ಬದ ಜನ್ಮ ದಿವೋತ್ಸವನ್ನ ಆಚರಣೆ ಮಾಡಲಾಯಿತು. ಸೊ ಆ ದೃಷ್ಟಿಯಿಂದಾಗಿ ಸುಚೇತಾ ಕೃಪಲಾನಿ ಅಂದ್ರೆ ಯಾರು, ಸೊ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿದ ಕೊಡುಗೆಗಳೇನೇನು, ಅಥವಾ ಹೇಗೆ ಅವರೆಲ್ಲನೂ ಅದರಲ್ಲೂ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದಾಗ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಅವರ ಒಂದು ಪಾತ್ರ ತುಂಬಾನೇ ಹೆಚ್ಚಿನದಾಗಿದೆ. ಸೊ ಹಾಗಿದ್ರೆ ಅವರ ಕೊಡುಗೆಗಳು ಏನೇನು, ಸೊ ಅವ್ರು ಹೇಗೆ ಎಷ್ಟೊಂದು ಸಾಧನೆಗಳನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಮಹಾತ್ಮ ಗಾಂಧೀಜಿಯವರೇ ಹೇಳಿದಂತೆ ಅವರ ಮಾತನಾಡಿ ಕೇಳುವುದಾದರೆ, ಸುಚೇತಾ ಕೃಪಲಾನಿ ಅನ್ನುವಂಥವರು ಭಾರತದ ಹೆಣ್ಣಿಗೆ ಮನ್ನಣೆಯನ್ನು ತಂದುಕೊಟ್ಟಂತಹ ಅಪರೂಪದ ಧೈರ್ಯ ಮತ್ತು ಒಂದು ಚಾರಿತ್ರ್ಯದ ವ್ಯಕ್ತಿ ಅಂತ ಗಾಂಧೀಜಿ ಕೈಲಾಗ ಅವರು ಹೊರಳಿಸ್ಕೊಂಡಿರ್ತಾರೆ. ಅಂದ್ರೆ ಅರ್ಥ ನಿಮಗೆ ಗೊತ್ತಾಗಬೇಕಾಗತ್ತೆ ಅಂದ್ರೆ ಎಷ್ಟರ ಮಟ್ಟಿಗೆ ಅದೇ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಅವ್ರು ಹೇಗೆ ಅವರು ತುಂಬಾನೇ ಒಂದು ಕೊಡುಗೆಯನ್ನು ಕೊಟ್ಟಿದ್ರು ಅಂತ. ಅಂದ್ರೆ ಒಂದು ಮಾತುಗಳನ್ನ ನೀವು ಕೇಳಿ, ಭಾರತೀಯ ಹೆಣ್ಣಿಗೆ ಮನ್ನಣೆಯನ್ನು ತಂದುಕೊಟ್ಟಂತಹ ಅಪರೂಪದ ಧೈರ್ಯ ಮತ್ತು ಚಾರಿತ್ರ್ಯದ ವ್ಯಕ್ತಿ ಅಂತ ಅವರು ಕೂಡ ವರ್ಣಿಸಿರ್ತಾರೆ. ಈ ಸುಚೇತಾ ಕೃಪಲಾನಿ ಅವರು 1908 ಜೂನ್ 25 ಹರಿಯಾಣದ ಅಂಬಾಲಾ ಜಿಲ್ಲೆಯಲ್ಲಿ ಜನನವನ್ನ ಪಡಿತಾರೆ. ಅಂದ್ರೆ 1908 ಅಂದ್ರೆ 1908 ಜೂನ್ 25 ಇವರು ಜನನ. ಇವರ ತಂದೆ ಸರ್ಕಾರಿ ವೈದ್ಯರಾಗಿದ್ರ ಸುರೇಂದ್ರನಾಥ್ ಮಜುಂದೂರ್ ಅಂತ. ಇವರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು ಕೂಡ ತುಂಬಾನೇ ಭಾಗವಹಿಸಿರ್ತಾರೆ. ಅವರ ಮಗಳಾದಂತಹ ಇವರು ಅವರದ್ದೇ ಒಂದು ಗುಣಗಳನ್ನ ಇವರಲ್ಲಿ ಮೈಗೂಡಿಸ್ಕೊಂಡು ಸ್ವಾತಂತ್ರ್ಯ ಹೋರಾಟಗಾರಕ್ಕೆ ಇವರು ಕೂಡ ಭಾಗವಹಿಸ್ತಾ ಬರ್ತಾರೆ. ಅಂಡ್ ಇವರು ಎಜುಕೇಶನ್ ಎಲ್ಲ ನೋಡೋದಾದ್ರೆ ನಮಗೆ ಇಂದಿನ ನ್ಯೂ ಡೆಲ್ಲಿಲಿ ಇರುವಂತಹ ಇಂದ್ರಪ್ರಸ್ಥ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದಿದ್ದಾರೆ. ಅಂಡ್ ಸೇಂಟ್ ಸ್ಟೀಫನ್ಸ್ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಗಳಿತಾರೆ. ಆ ನಂತರದಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಸಾಂವಿಧಾನಿಕ ಅಂದ್ರೆ ಪಾಲಿಟಿ ಇತಿಹಾಸಕಾರದ ಒಂದು ಉಪನ್ಯಾಸಕರು ಕೂಡ, ಲೆಕ್ಚರ್ ಆಗೂ ಕೂಡ ಇವರು ವರ್ಕ್ ಮಾಡ್ತಾರೆ. ಅಂಡ್ ಇವರು ಜೆ.ವಿ. ಕೃಪಲಾನಿ ಅಥವಾ ಜೆ.ಬಿ. ಕೃಪಲಾನಿ ಅಂತ ಏನು ಸ್ವಾತಂತ್ರ್ಯ ಹೋರಾಟಗಾರರು ಇರ್ತಾರೆ, ಅವರ ಮದುವೆ ಆದ ನಂತರ ಅವರ ಸರ್ನೇಮ್ ತಗೊಂಡು ಇವರು ಕೂಡ ಜೆ.ವಿ. ಕೃಪಲಾನಿ ಅಥವಾ ಸುಚೇತಾ ಕೃಪಲಾನಿ ಅಂತ ಹೆಸರನ್ನ ಇವರಿಗೆ ಬದಲಾಗುತ್ತೆ. 1936 ಇವರು ಕೃಪಲಾನಿಯವ್ರ ಜೊತೆಗೆ ಕೃಪಲಾನಿಯೊಂದಿಗೆ ಮದುವೆನ ಆಗ್ಲಾಗತ್ತೆ. ಇನ್ನು ಅದ್ರ ಜೊತೆಗೆ ನೋಡ್ತಾ ಹೋದ್ರೆ 1942 ಇವರು ಆಕ್ಟಿವ್ ಆಗಿ ಒಂದು ಸಕ್ರಿಯವಾಗಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ಇವರು ಭಾಗವಹಿಸ್ತಾ ಬರ್ತಾರೆ. ಅಂದ್ರೆ 1940 ಸ್ಥಾಪನೆಯಾದಂತಹ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ನ ಸ್ಥಾಪಕ ಸದಸ್ಯರು ಕೂಡ ಇವರಾಗಿರ್ತಾರೆ. ಅದು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್. ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ನ ಸ್ಥಾಪಕ ಸದಸ್ಯರಲ್ಲೂ ಕೂಡ ಸುಚೇತಾ ಕೃಪಲಾನಿ ಕೂಡ ಒಬ್ಬರು. ಕ್ವಿಟ್ ಇಂಡಿಯಾ ಸಮಯದಲ್ಲಿ ಸುಚೇತಾ ಕೃಪಲಾನಿ ಮುಂಚೂಣಿಗೆ ಬಂದರು ಮತ್ತು ಇವರ ಹೋರಾಟಕ್ಕಾಗಿ ಇವರ ಒಂದು ತೀಕ್ಷ್ಣವಾದಂತಹ ಒಂದು ಹೋರಾಟಕ್ಕಾಗಿ 1944 ಇವರು ಬ್ರಿಟಿಷರಿಂದ ಕೂಡ ಬಂಧನಕ್ಕೂ ಕೂಡ ಒಳಗಾಗಿರ್ತಾರೆ. ಅಂಡ್ 1946 ಭಾರತದ ಸಂವಿಧಾನ ರಚಿಸುವುದಕ್ಕಾಗಿ ರಚಿಸಲಾದ ಹೊಸ ಭಾರತೀಯ ಸಂವಿಧಾನ ಸಭೆ ಸದಸ್ಯರಾಗಿ ಚುನಾಯಿತರಾದಂತಹ ಕೇವಲ 15 ಮಹಿಳೆಯರಲ್ಲಿ ಇವರು ಕೂಡ ಒಬ್ಬರು. ಸೊ ಅದು ಕೂಡ ಜ್ಞಾಪನ ಇರಬೇಕು. ಇತ್ತೀಚೆಗೆ ನಿಮ್ಗೆ ಒಂದು ಕ್ವಶನ್ ಕೂಡ ಬಂದಿತ್ತು, ಅಂದ್ರೆ ಭಾರತ ಸಂವಿಧಾನದ ಒಂದು ಕರಡು ಸಮಿತಿನಲ್ಲಿ ಎಷ್ಟು ಜನ ಮಹಿಳೆಯರು ಭಾಗವಹಿಸಿದ್ರು ಅಂತ. 15 ಜನ ಮಹಿಳೆಯರು ಭಾಗವಹಿಸಿದ್ರು. ಅದರಲ್ಲಿ ಒಬ್ರು ಸುಚೇತಾ ಕೃಪಲಾನಿ ಅವರು. ಸೊ ಇದು ಕೂಡ ನಿಮ್ಗೆ ಗೊತ್ತಿರ್ಬೇಕಂದ್ರೆ ಮಿಕ್ಕಿದಂತಹ ವುಮೆನ್ ಯಾರಿದ್ದಾರೆ ಕೂಡ ಒಂದು ಲಿಸ್ಟ್ ಮಾಡ್ಕೊಂಡ್ರೆ ತುಂಬಾನೇ ನಿಮ್ಗೆ ಒಳ್ಳೇದಾಗಿರುತ್ತೆ. ಅದ್ರ ಜೊತೆ ನೋಡೋದಾದ್ರೆ 1963 ಸ್ವತಂತ್ರ ನಂತರದಲ್ಲಿ 1963 ಉತ್ತರ ಪ್ರದೇಶದ ಮುಖ್ಯಮಂತ್ರಿಯ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳೆ ಯಾರು ಅಂದ್ರೆ ಇವರು ಉತ್ತರ ಪ್ರದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿ. ಅದ್ರ ಜೊತೆಗೆ ಕೇವಲ ಉತ್ತರ ಪ್ರದೇಶಕ್ಕಲ್ಲ, ಭಾರತದ ಯಾವುದೇ ಒಂದು ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಸುಚೇತಾ ಕೃಪಲಾನಿ ಅವರು ಇದು ಮಾಡ್ತಾರೆ. ಸೊ ಇದಕ್ಕೋಸ್ಕರ ನೀವು ಅವರನ್ನ ತುಂಬಾನೇ ಆ ನಂತರದಲ್ಲೂ ಕೂಡ ಅವರ ಅಧಿಕಾರದಲ್ಲೂ ಕೂಡ ಭ್ರಷ್ಟಾಚಾರವನ್ನ ಹೋಗ್ಲಾಡ್ಸೋದಿಕ್ಕೆ ಅಥವಾ ಒಂದು ಸರ್ಕಾರದಲ್ಲಿ ಮಾನವೀಯತೆಯನ್ನ ತರೋದಿಕ್ಕೆ ಅಥವಾ ನೈತಿಕತೆಯನ್ನ ಅಳವಡಿಸ್ಕೊಳ್ಳೋದಿಕ್ಕೆ ತುಂಬಾನೇ ಹೆಸರುವಾಸಿಯಾಗಿರ್ತಾರೆ. ಸೊ ಇವರು ರಾಜಕೀಯದಲ್ಲಿ ತನ್ನ ವಿಶಿಷ್ಟ ಮಾರ್ಗವನ್ನು ರೂಪಿಸಿದ ಭಾರತದ ರಾಜಕಾರಣಿ ಅಂತ ಇವರು ಹೆಸರು ಮಾಡಿರ್ತಾರೆ. ಅಂದ್ರೆ 1974 ನ್ಯೂ ಡೆಲ್ಲಿನಲ್ಲಿ ನಿಧನವನ್ನ ಆಗ್ತಾರೆ. ಸೊ ಇದಿಷ್ಟು ಸುಚೇತಾ ಕೃಪಲಾನಿ ಅವರ ಬಗೆಗಿನ ಮಾಹಿತಿ. ಅಂಡ್ ಭಾರತ ಬಿಟ್ಟು ಚೊಲಗಿ ಅಥವಾ ಇಂಡಿಯಾ ಕ್ವಿಟ್ ಮೂವ್ಮೆಂಟ್ ಏನಿರುತ್ತೆ ಇದು ನೋಡೋದಾದ್ರೆ ಯೂಶಲಿ ನಮಗೆ August 8, 1942 ಮಹಾತ್ಮ ಗಾಂಧೀಜಿಯವರು ಒಂದು ಬ್ರಿಟಿಷ್ ಆಳ್ವಿಕೆಯನ್ನು ಕೊಳಗಣಿಸೋದಕ್ಕೆ ಕರೆಯನ್ನು ನೀಡ್ತಾರೆ. ಅದುವೇ ಮಾಡು ಇಲ್ಲವೇ ಮಡಿ ಅಥವಾ ಕ್ವಿಟ್ ಇಂಡಿಯಾ ಚಳುವಳಿ ಅಂತ ಕರಿತೀವಿ. ಅಂದ್ರೆ ಎಲ್ಲಿ ಯಾವಾಗ ಅಂತ ಹೇಳಿದರೆ ಯೂಶಲಿ ನಾವು ಅದನ್ನ ಆಗಸ್ಟ್ ಕ್ರಾಂತಿ ಮೈದಾನ ಅಂತ ಕರಿತೀವಿ, ಅಥವಾ ಅದನ್ನ ಇಲ್ಲವೇ ನಿಮಗೆ ಟ್ಯಾಂಕ್ ಗೋವಾಲಿಯಾ ಟ್ಯಾಂಕ್ ಮೈದಾನ ಅಂತ ಗ್ರೌಂಡ್ ಅನ್ನು ಕೂಡ ಕರಿತಾ ಇದ್ರು ಆಗಿನಲ್ಲಿ 1946
1942ನಲ್ಲಿ. ಆ ನಂತರದಲ್ಲಿ ಅದನ್ನು ಆಗಸ್ಟ್ ಕ್ರಾಂತಿ ಮೈದಾನ ಅಂತ ಇತ್ತೀಚೆಗೆ ಕರೆಯಲಾಗುತ್ತೆ. ಇಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ, ಡು ಆರ್ ಡೈ ಅನ್ನೋಂತಹ ಒಂದು ಸ್ಲೋಗನ್ ಅನ್ನ ಅಥವಾ ಒಂದು ಇದನ್ನ ಕೊಟ್ಟು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನು ಶುರು ಮಾಡ್ತಾರೆ. ಅಂಡ್ ಇವರು ಯೂಶಲಿ ಅರುಣಾ ಅಸಫ್ ಅಲಿ ಅಂತ ಏನು ಕರಿತೀವಿ ಅವರ ಜೊತೆ ಗುರುತಿಸಿಕೊಂಡಂತಹ ಅತ್ಯುತ್ತಮವಾದಂತಹ ಮಹಿಳಾ ಸ್ವತಂತ್ರ ಹೋರಾಟಗಾರರಲ್ಲಿ ನಮ್ಮ ಸುಚಿತಾ ಕುರ್ಪಲಾನಿಯವರು ಕೂಡ ಒಬ್ಬರು ಅಂತಲೇ ನಾವು ಇದು ಮಾಡ್ಬೋದಾಗಿರುತ್ತೆ. ಸೊ ಮುಂಬೈನ ಮೇಯರ್ ಆಗಿ ಸೇವೆ ಸಲ್ಲಿಸಿದಂತಹ ಸಮಾಜವಾದಿ ಒಂದು ಟ್ರೇಡ್ ಯೂನಿಯನಿಸ್ಟ್ ಆದಂತಹ ಯೂಸುಫ್ ಮೆಹರ್ ಅವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಘೋಷಣೆಯನ್ನು ರೂಪಿಸಿದ್ದರು. ಅವರು ಕಾಯಿನ್ ಮಾಡಿದ್ದು. ಆ ರೀತಿ ಯಾರು ಮೊದಲಿಗೆ ಬಳಸಿದ್ರು ಅಂತ ನೋಡೋದಾದ್ರೆ ನಮಗೆ ಯೂಸುಫ್ ಅನ್ನೋರು ಗೊತ್ತಾಗಬೇಕಾಗತ್ತೆ. ಅದೇ ಯೂಸುಫ್ ಮೆಹರ್ ಅವರು ಸೈಮನ್ ಗೋ ಬ್ಯಾಕ್ ಅನ್ನೋಂತಹ ಒಂದು ಸ್ಲೋಗನ್ ಕೂಡ ಅವರೇ ನಮಗೆ ಕೊಟ್ಟಿದ್ದು. ಸುಚೇತಾ ಕುರ್ಪಲಾನಿ ಅಂದರೆ ಸ್ವತಂತ್ರ ಹೋರಾಟದಲ್ಲಿ ಮಹಿಳೆಯರು ಭಾಗವಹಿಸಿದ್ದು ತುಂಬ ಕಮ್ಮಿ ಇತ್ತು. ಬಟ್ ಗಾಂಧೀಜಿಯವರ ಒಂದು ಎಂಟ್ರಿ ಜೊತೆಗೆ ಮಹಿಳೆಯರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಲಾಯರ್ಗಳಾಗಿರ್ಬೋದು, ಅಥವಾ ಕೈಗಾರಿಕೋದ್ಯಮಿಗಳಾಗಿರ್ಬೋದು, ಅಥವಾ ರೈತರು ಕೂಡ, ಜನಸಾಮಾನ್ಯರು ಕೂಡ ಸ್ವತಂತ್ರ ಹೋರಾಟದಲ್ಲಿ ತುಂಬಾನೇ ಹೆಚ್ಚು ರೂಪದಲ್ಲಿ ಭಾಗವಹಿಸ್ತಾರೆ. ಆ ರೀತಿ ಗಾಂಧಿಯವರ ಒಂದು ತತ್ವಕ್ಕೆ ಮಾರು ಸೋತು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಆ ನಂತರದಲ್ಲಿ ಸ್ವತಂತ್ರ ಸಂವಿಧಾನವನ್ನು ರೂಪುಗೊಳ್ಳೋದ್ರಲ್ಲೂ ಕೂಡ ಅವರು ಒಂದು ಭಾಗವಾಗಿ ಆ ನಂತರದಲ್ಲಿ ಒಂದು ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಈ ರೀತಿಯಾಗಿ ಸೇವೆ ಸಲ್ಲಿಸಿದಂಥ ಸುಚೇತಾ ಕುರ್ಪಲಾನಿ ಅವರು ಭಾರತದ ಒಂದು ರಾಜಕಾರಣದಲ್ಲಿ ಅಥವಾ ರಾಜಕೀಯದಲ್ಲಿ ಎಂದಿಗೂ ಮರೆಯಲಾರದ ಒಂದು ವ್ಯಕ್ತಿತ್ವ. ಇದಿಷ್ಟು ಸುಚೇತಾ ಕುರ್ಪಲಾನಿ ಅವರ ಬಗೆಗಿನ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.